ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಿನ ಸಮರ ಆಗಿದೆ. ಶರಣಗೌಡ ಅಪ್ಪನಿಗೆ ಹುಟ್ಟಿದ್ರೆ ಹಣ ಪಡೆದ ಬಗ್ಗೆ ಸಾಬೀತು ಮಾಡಲಿ ಅಂತ ಶಾಸಕ ಶರಣಗೌಡ ಮಾಡಿದ ಆರೋಪಕ್ಕೆ ಮಾಜಿ ಸಚಿವ ಚಿಂಚನಸೂರು ಸವಾಲ್ ಹಾಕಿದ್ದಾರೆ. ಪರಶುರಾಮ್ ಸಾವಿಗೆ ವರ್ಗಾವಣೆ ದಂಧೆನೇ ಕಾರಣ ಅಂದಿದ್ರು ಕಂದಕೂರು. ವರ್ಗಾವಣೆಗೆ 35ರಿಂದ 40 ಲಕ್ಷ ಬೇಡಿಕೆ ಇಟ್ಟಿದ್ರು ಅಂತ ಕಂದಕೂರು ಆರೋಪಿಸಿದ್ರು. ವರ್ಗಾವಣೆಗೆ ನಾನು ದುಡ್ಡು ತೆಗೆದುಕೊಂಡಿದ್ದೀನಿ ಅಂತಂದ್ರೆ ತೋರಿಸ್ಲಿ ಅಂತ ಶಾಸಕ ಶರಣಗೌಡ ಕಂದಕೂರು ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಮಾಜಿ ಸಚಿವ ಚಿಂಚನಸೂರು. ಶರಣಗೌಡ ಕಂದಕೂರ್ಗೆ ನಾನು ಏನಾರ ಯಾರ್ಯಾರು ರೊಕ್ಕ ಕೊಟ್ಟು ಸುಬೂತ್ ಮಾಡಿದ್ರೆ ನಾನು ಇವತ್ತೇ ರಾಜಕೀಯ ಇರ್ತೇನೆ. ಸುಬೂತ್ ಮಾಡಿ ನೀವು ಇವತ್ತು MLA ರಾಜೀನಾಮೆ ಕೊಡಬೇಕು. ಇಂಥವು ಡಬಲ್ ಮಾಡಿ ಮಂದಿ ಫೋನ್ ಮಾಡಿ ಅವನು ಪಾಪದ ಕೂಡ ಈಗ ತುಂಬ್ಯಾದ. ಶರಣಗೌಡಂದು ಪಾಪದ ಕೂಡ ತುಂಬ್ಯದ. ಈಗ ಪಾಪದ ಕೂಡ ಟಪ್ಪಂತ ಹೊಡೆಯೋ ಸಮಯ ಬಂದಿದೆ. ಅವನಿಗೆ ಓಡಿಸ್ತೇವೆ ಪಾಪದ ಕೂಡ. ನಾವು ನೋಡ್ರಿ, ನಾವು ಇಲ್ಲಿ ತನಕ ಒಂದು ಮಾತು ಯಾರ ಮೇಲೆ ನಾವು ಟೀಕಾ ಮಾಡಿಲ್ಲ. ನಾವು ನಂದು ತೆರೆದ ಇತಿಹಾಸ ಇದೆ, ತೆರೆದ ಪುಸ್ತಕ ಇದೆ. ನನಗೇನು ಭಿಕ್ಷೆ ಬೇಡ. ನಾನೇ ಇದು ಪಾಪದ ಪುಣ್ಯದ ಕೈ, ಕೂಟುಗಟ್ಟಲೆ ದಾನ ಧರ್ಮ ಮಾಡಿದ ಕೈ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದಾನ. ಅದಕ್ಕೆ ನಾವು ಒಂದೇ ಮಾತು ಹೇಳ್ತೀನಿ, ಅವ ಅಪ್ಪ ಹುಟ್ಟಿನಂದ್ರೆ ನಾನು ರೊಕ್ಕ ಕೊಟ್ಟಿದ್ದು ಸೂಟ್ ಮಾಡಿದ್ರೆ ಇವತ್ತು ನಾನು ರಾಜಕೀಯ ತರ್ತೀನಿ. ಇಲ್ಲಕ್ಕೆ ಅವ್ರು ರಾಜೀನಾಮೆ ಕೊಡು. ಇಷ್ಟೇ ಸವಾಲು. ಏನು ಸುಳ್ಳು MLA ಅಂತ ಗೊತ್ತಿಗಿದೆ. ಸಮಯ ಕಾಯ್ತದ ಜನ. ಮುಂದಿನ ಸಲಕ್ಕೆ ಅವ್ನಿಗೆ ಪಾಠಕ್ಕೆಲ್ಲ ನಾವೆಲ್ಲರೂ ಸೇರಿ ಅವ್ನಿಗೆ ಪಾಠ ಕಲಿಸ್ತೇವೆ. ನಾನು ಬಿಡೋದಿಲ್ಲ. ಸುಳ್ಳು ಆರೋಪ ಮಾಡಿದ್ರೆ ನಮಗೆ ಆತ್ಮದ ಬೆಂಕಿ ಹತ್ತೇವೆ. ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಪ್ರಭಾವಿ ನೇತಾ ಇದ್ದಾರೆ. ಧೀಮಂತ ನಾಯಕ ಇದ್ದಾರೆ, ಮುಸ್ತದಿ ನಾಯಕ ಇದ್ದಾರೆ. ಅವ್ರ ಮೇಲೂ ಟೀಕೆ ಮಾಡಿದ್ದಾರೆ. MP ಇವತ್ತು ಸರಳ ಸಜ್ಜನಿಕೆ ರಾಧಾಕೃಷ್ಣ ಅವ್ರ ಮೇಲೂ ಟೀಕೆ ಮಾಡಿದ್ರು. ನಾವು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಆಕಾಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.